ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ಪ್ರಾಚೀನ ಗ್ರೀಕ್ ಸಾಹಿತ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಇಂದಿಗೂ ಚರ್ಚೆಯಲ್ಲಿರುವ ದುರಂತ ನಾಟಕವೊಂದನ್ನು ನಾವು ಕೈಗೆತ್ತಿಕೊಳ್ತಿದ್ದೀವಿ. ಹೌದು, ಅದೇ ಕ್ರಿಪು 431ರಲ್ಲಿ ಮೊದಲ ಬಾರಿಗೆ ಪ್ರದರ್ಶನಗೊಂಡ ಪ್ರಖ್ಯಾತ ನಾಟಕಕಾರ ಯೂರಿಪಿಡೀಸ್ ಬರೆದ ಮೀಡಿಯಾ. ದ ಗ್ರೇಟ್ ಮೀಡಿಯಾ. ಮತ್ತು ಈ ನಾಟಕ ಪರೀಕ್ಷೆಯ ದೃಷ್ಟಿಯಿಂದ ಎಷ್ಟು ಮುಖ್ಯವೋ ಸಾಹಿತ್ಯದ ದೃಷ್ಟಿಯಿಂದಲೂ ಅಷ್ಟೇ ಅದ್ಭುತವಾಗಿದೆ. ಹೌದು, ಪ್ರಾಚೀನ ಗ್ರೀಕ್ ನಾಟಕಗಳ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ. ಅವೆಲ್ಲ ಹೆಚ್ಚಾಗಿ ವಿಧಿ ಅಥವಾ ಫೇಟ್ ಮೇಲೆ ಅವಲಂಬಿತವಾಗಿರುತ್ತಿತ್ತು. ಅಂದರೆ ಮನುಷ್ಯ ಎಷ್ಟೇ ಒದ್ದಾಡಿದ್ರೂ ದೇವತೆಗಳು ಬರೆದ ಹಣ ಬರಹದಂತೆ ಎಲ್ಲವೂ ನಡೆಯುತ್ತೆ ಅನ್ನೋ ನಂಬಿಕೆ ಇತ್ತು. ಆದರೆ ಯೂರಿಪಿಡೀಸ್ ಇಲ್ಲಿ ಆ ಇಡೀ ಪರಂಪರೆಯನ್ನೇ ಬದಲಾಯಿಸ್ಬಿಟ್ರು. ಅವರು ದೇವತೆಗಳಿಗಿಂತ ಹೆಚ್ಚಾಗಿ ಮಾನವನ ಮಾನಸಿಕ ಸಂಘರ್ಷಗಳಿಗೆ, ಅಂದರೆ ಸೈಕಲಾಜಿಕಲ್ ರಿಯಲಿಸಮ್ಗೆ ಹೆಚ್ಚು ಒತ್ತು ನೀಡಿದರು. ಲೈಕ್ ಮನುಷ್ಯನ ಒಳಮನಸ್ಸಿನ ತುಮುಲುಗಳು. ಎಕ್ಸಾಕ್ಟ್ಲಿ. ಅದರಲ್ಲೂ ವಿಶೇಷವಾಗಿ ಒಬ್ಬ ಮಹಿಳೆಯ ಒಳಮನಸ್ಸಿನ ತುಮುಲುಗಳು, ಅವಳ ಭಾವನೆಗಳೇ ಅವಳ ಮತ್ತು ಅವಳ ಸುತ್ತಲಿನವರ ದುರಂತಕ್ಕೆ ಹೇಗೆ ಕಾರಣವಾಗುತ್ತೆ ಅನ್ನೋದನ್ನ ಈ ನಾಟಕ ಅಕ್ಷರಶಃ ಕಣ್ಣಿಗೆ ಕಟ್ಟುವಂತೆ ತೋರಿಸುತ್ತೆ. ಸರಿ, ಹಾಗಾದ್ರೆ ನಾಟಕದ ಕಥೆಯ ಜೊತೆಗೆ ಅದರ ರಚನೆಯನ್ನೂ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಇಂದಿನ ಮೊದಲ ಹೆಡ್ಲೈನ್ ಯೂರಿಪಿಡೀಸ್ ಇಂಟ್ರೊಡಕ್ಷನ್. ಹೌದು, ಈ ನಾಟಕದ ಮೂಲ ಕಥೆಯ ಹಿನ್ನೆಲೆಯನ್ನ ನೋಡೋದಾದ್ರೆ, ಇದು ಮೀಡಿಯಾ ಎಂಬ ಅತ್ಯಂತ ಬುದ್ಧಿವಂತೆ ಮತ್ತು ಶಕ್ತಿಶಾಲಿ ವಿದೇಶಿ ರಾಜಕುಮಾರಿಯ ಕಥೆ. ಜೇಸನ್ ಎಂಬ ಗ್ರೀಕ್ ವೀರನಿಗೆ ಗೋಲ್ಡನ್ ಫ್ಲೀಸ್ ಅಥವಾ ಚಿನ್ನದ ಉಣ್ಣೆಯನ್ನ ಪಡೆಯಲು ಆಕೆ ತನ್ನ ತಾಯಿನಾಡು, ಕುಟುಂಬ, ತನ್ನೆಲ್ಲವನ್ನೂ ತ್ಯಜಿಸಿ ಸಹಾಯ ಮಾಡ್ತಾಳೆ. ಲೈಕ್ ಅವಳ ಇಡೀ ಅಸ್ತಿತ್ವವನ್ನೇ ಬಿಟ್ಟು ಬರ್ತಾಳೆ. ಹೌದು, ಇವರಿಬ್ರು ಮದ್ವೆಯಾಗಿ ಕೋರಿಂತ್ ಎಂಬ ನಗರಕ್ಕೆ ಬಂದು ನೆಲೆಸ್ತಾರೆ. ಅವರಿಗೆ 2 ಮಕ್ಕಳೂ ಇರ್ತಾರೆ. ಆದ್ರೆ ಕಥೆಯ ಮೂಲ ಸಂಘರ್ಷ ಶುರುವಾಗುವುದೇ ಇಲ್ಲಿ. ದ ಬಿಗ್ ಬಿಟ್ರೇಯಲ್. ರೈಟ್. ಜೇಸನ್ ತನ್ನ ರಾಜಕೀಯ ಲಾಭಕ್ಕಾಗಿ ಮತ್ತು ಸಾಮಾಜಿಕ ಅಂತಸ್ತಿಗಾಗಿ ಮೀಡಿಯಾಲನ್ನು ದಿಢೀರ್ನೆ ತೊರೆದು ಆ ಕೊರಿಂಥ್ ನಾಡಿನ ರಾಜ ಕಿಂಗ್ ಕ್ರಿಯೋನನ ಮಗಳಾದ ಗ್ಲಾಸಿಯನ್ನನ್ನು ಮದುವೆ ಆಗ್ತಾನೆ. ಓಕೆ, ಲೆಟ್ಸ್ ಅನ್ಪ್ಯಾಕ್ ದಿಸ್. ಮೀಡಿಯಾಲನ್ನ ಕೇವಲ ಒಬ್ಬ ಕೋಪಿಷ್ಟ ಮಹಿಳೆ ಅಥವಾ ರಿವೆಂಜ್ ತಗೊಳ್ಳೋ ಸೈಕೋಪ್ಯಾತ್ ಅಂತ ನಾವು ನೋಡಬಾರ್ದು. ಅವಳೊಬ್ಬ ಪ್ರೀತಿಯ ತಾಯಿ ಮತ್ತು ತನ್ನ ಗಂಡನಿಗಾಗಿ ತನ್ನ ಅಸ್ತಿತ್ವವನ್ನೇ ಅಳಿಸಿಕೊಂಡ ಪತ್ನಿ. ಪುರುಷ ಪ್ರಧಾನ ಸಮಾಜದಲ್ಲಿ ಧ್ವನಿಯಿಲ್ಲದ, ಶಕ್ತಿಯಿಲ್ಲದ ಮಹಿಳೆಯರ ಪರವಾಗಿ ಯೂರಿಪಿಡೀಸ್ ಎತ್ತಿದ ಬಹುದೊಡ್ಡ ಪ್ರಶ್ನೆ ಇದು. ಖಂಡಿತ. ಮಹಿಳೆಯರನ್ನ ಕೇವಲ ಆಸ್ತಿಯನ್ಕೆ ಅಥವಾ ತಮ್ಮ ಏಳಿಗೆಗೆ ಮೆಟ್ಟಿಲಾಗಿ ಬಳಸಿಕೊಳ್ಳುವ ಸಮಾಜದ ಮುಖವಾಡವನ್ನ ಜೇಸನ್ನ ಪಾತ್ರದ ಮೂಲಕ ಈ ನಾಟಕ ಕಳಚಿಡುತ್ತೆ. ಹೌದು, ಕೇವಲ ಕಥೆಯನ್ನಷ್ಟೇ ಅಲ್ಲದೆ ಪರೀಕ್ಷೆಯ ದೃಷ್ಟಿಯಿಂದ ಈ ನಾಟಕವು ಎತ್ತುವ ಪ್ರಮುಖ ವಿಷಯಗಳನ್ನು ನಾವು ಆಳವಾಗಿ ವಿಶ್ಲೇಷಿಸಬೇಕಿದೆ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪಾರ್ಟ್, ಥೀಮ್ಸ್. ಥೀಮ್ಸ್ ಬಗ್ಗೆ ತಿಳ್ಕೊಳ್ಳೋದು ಎಕ್ಸಾಮ್ಗೆ ಬಹಳ ಮುಖ್ಯ. ಹೌದು, ನಮ್ಮ ಮೂಲಗಳ ಪ್ರಕಾರ ಪರೀಕ್ಷೆಗಾಗಿ 7 ಪ್ರಮುಖ ಥೀಮ್ಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಇವು ಕೇವಲ ಪಾಯಿಂಟ್ಗಳಲ್ಲ, ಇಡೀ ನಾಟಕದ ಜೀವಾಳ. ನಾವು ಕಥೆಯನ್ನ ಚರ್ಚಿಸ್ತಿರುವಾಗಲೇ ಈ ಥೀಮ್ಗಳು ಹೇಗೆ ಬರುತ್ತೆ ಅಂತ ನೋಡೋಣ. ಓಕೆ. ಮೊದಲನೆಯದು ಥೀಮ್ ಆಫ್ ರಿವೆಂಜ್, ಅಂದ್ರೆ ಪ್ರತಿಕಾರದ ವಸ್ತು. ಜೇಸನ್ ದ್ರೋಹ ಮಾಡಿದಾಗ ಮೀಡಿಯಾ ಕೇವಲ ಕೋರ್ಟ್ ಮೆಟ್ಲೇರಿ ನ್ಯಾಯ ಕೇಳೋದಿಲ್ಲ. ಇಲ್ಲ, ಅವಳು ಜೇಸನ್ ಸಂಪೂರ್ಣ ನಾಶವನ್ನೇ ಗುರಿಯಾಗಿಸ್ಕೊಳ್ತಾಳೆ. ಎಕ್ಸಾಕ್ಟ್ಲಿ. ಕೇವಲ ಗ್ಲಾಸಿಯೋ ಅಥವಾ ಕ್ರಿಯೋನನ್ನಷ್ಟೇ ಅಲ್ಲ, ಜೇಸನ್ನ ರಕ್ತವೇ ಭೂಮಿಯ ಮೇಲೆ ಉಳಿಯಬಾರ್ದು ಅನ್ನೋ ಕಾರಣಕ್ಕೆ ತನ್ನ ಸ್ವಂತ ಮಕ್ಕಳನ್ನೇ ಕೊಲ್ಲುವ ಹಂತಕ್ಕೆ ಹೋಗುವ ಭಯಾನಕ ಸೇಡು ಅವಳದ್ದು. ಹೌದು. ಎರಡನೇ ಥೀಮ್ ಬಂದು ಥೀಮ್ ಆಫ್ ಬಿಕ್ರೇಯಲ್, ಅಂದ್ರೆ ದ್ರೋಹ. ರೈಟ್. ಇಡೀ ನಾಟಕದ ಅಡಿಪಾಯವೇ ಇದು. ಜೇಸನ್ ಮಾಡಿದ ದ್ರೋಹ ಕೇವಲ ಗಂಡ ಹೆಂಡತಿಯ ನಡುವಿನ ವಿಷಯವಾಗಿರಲಿಲ್ಲ. ಮೀಡಿಯಾ ತನ್ನ ದೇಶಕ್ಕೆ ವಾಪಸ್ ಹೋಗುವಂತಿರಲಿಲ್ಲ, ಯಾಕಂದ್ರೆ ಜೇಸನ್ಗಾಗಿ ಆಕೆ ತನ್ನವರನ್ನೇ ಎದುರು ಹಾಕಿಕೊಂಡಿದ್ಲು. ಛೇ, ಆಕೆಯ ಈ ಒಂಟಿತನವೇ ಮತ್ತೊಂದು ಥೀಮನ್ನು ಹುಟ್ಟುಹಾಕುತ್ತೆ ಅಲ್ವಾ? ಅದೇ ನಮ್ಮ 3ನೇ ಥೀಮ್, ಥೀಮ್ ಆಫ್ ಪೊಸಿಷನ್ ಆಫ್ ವಿಮೆನ್. ಪ್ರಾಚೀನ ಗ್ರೀಕ್ ಸಮಾಜದಲ್ಲಿ ಮಹಿಳೆಯರ ಶೋಷಣೆ ಹೇಗಿತ್ತು ಅನ್ನೋದನ್ನ ಇದು ಪ್ರತಿಬಿಂಬಿಸುತ್ತೆ. ಹೌದು, ಮಹಿಳೆಯರಿಗೆ ಯಾವುದೇ ಹಕ್ಕುಗಳಿರಲಿಲ್ಲ, ಅಸಂತೋಷದ ವಿವಾಹಗಳಿಂದ ಹೊರಬರುವುದು ಅಸಾಧ್ಯವಾಗಿತ್ತು. ಮೀಡಿಯಾಳ ಪ್ರತಿಯೊಂದು ಆಕ್ರೋಶವೂ ಈ ವ್ಯವಸ್ಥೆಯ ವಿರುದ್ಧದ ಪ್ರತಿಭಟನೆಯಾಗಿದೆ. ಖಂಡಿತ. ಇನ್ನು 4ನೇ ಥೀಮ್, ಥೀಮ್ ಆಫ್ ಪ್ಯಾಷನ್ ವರ್ಸಸ್ ರೀಸನ್. ಆಕ್ಚುಲಿ ಹಿಯರ್ಸ್ ವೇರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಇಲ್ಲಿ ಗಮನಿಸಬೇಕಾದ ಅತ್ಯಂತ ರೋಚಕ ವಿಷಯ ಅಂದ್ರೆ ಭಾವನೆ ಮತ್ತು ವಿವೇಚನೆಗಳ ನಡುವಿನ ಸಂಘರ್ಷ. ಹೌದು. ನಾಟಕದ ಒಂದು ದೃಶ್ಯದಲ್ಲಿ ಮೀಡಿಯಾಳಿಗೆ ತಾನು ಮಾಡುತ್ತಿರುವುದು ಮಹಾಪಾಪ ಅಂತ ಸ್ಪಷ್ಟವಾಗಿ ಗೊತ್ತಿರುತ್ತೆ. ತನ್ನ ಮಕ್ಕಳ ಮುಖ ನೋಡಿದಾಗ ಅವಳಿಗೆ ಕರುಣೆ ಬರುತ್ತೆ. ಅಂದ್ರೆ ಅವಳ ವಿವೇಚನೆ, ಅವಳ ರೀಸನ್ ಅವಳನ್ನು ತಡೆಯುತ್ತಿದೆ. ಆದರೆ ಅವಳೊಳಗಿನ ಸೇಡಿನ ಜ್ವಾಲೆ, ಆ ಪ್ಯಾಷನ್, ಅದನ್ನ ಮೀರಿ ನಿಲ್ಲುತ್ತೆ. ಅದೇ ಮನುಕುಲದ ಅತಿ ದೊಡ್ಡ ಶತ್ರುವೇ ಇದು ಅಲ್ವಾ? ನಮ್ಗೆ ಯಾವುದು ಸರಿ ತಪ್ಪು ಅಂತ ಮೆದುಳಿಗೆ ಗೊತ್ತಿದ್ರೂ ನಮ್ಮ ಭಾವನೆಗಳು ನಮ್ಮ ಕೈಯಿಂದಲೇ ಆ ತಪ್ಪುಗಳನ್ನ ಮಾಡಿಸುತ್ತೆ.
ಅದ್ಭುತವಾದ ಪಾಯಿಂಟ್. ವೆನ್ ಪ್ಯಾಷನ್ ಡಾಮಿನೇಟ್ಸ್ ರೀಸನ್, ಡಿಸ್ಟ್ರಕ್ಷನ್ ಇಸ್ ಇನೆವಿಟಬಲ್ ಅನ್ನೋದೇ ಈ ನಾಟಕದ ಎಚ್ಚರಿಕೆ. ಇದರ ಜೊತೆಯಲ್ಲೇ ಬರುವ 5ನೆಯ ಥೀಮ್ ಆಫ್ ಜಸ್ಟಿಸ್ ಆ್ಯಂಡ್ ಇನ್ಜಸ್ಟಿಸ್, ಅಂದರೆ ನ್ಯಾಯ ಮತ್ತು ಅನ್ಯಾಯ. ರೈಟ್. ಜೇಸನ್ ಮಾಡಿದ್ದು ಸ್ಪಷ್ಟವಾದ ಅನ್ಯಾಯ. ಆತ ಮೀಡಿಯಾಳ ತ್ಯಾಗವನ್ನು ಮರೆತದ್ದು ಅಮಾನವೀಯ. ಆದರೆ ಅದಕ್ಕೆ ಪ್ರತಿಯಾಗಿ ಮೀಡಿಯಾ ಮಾಡಿದ ಆ ಭೀಕರ ಪ್ರತೀಕಾರವನ್ನು ನ್ಯಾಯ ಅನ್ನೋಕೆ ಆಗುತ್ತಾ? ಖಂಡಿತ ಇಲ್ಲ. ಅಮಾಯಕ ಮಕ್ಕಳನ್ನು ಕೊಲ್ಲುವುದು ನ್ಯಾಯವೇ? ಈ ನೈತಿಕ ಗೊಂದಲವನ್ನ ಯೂರಿಪಿಡೀಸ್ ವೀಕ್ಷಕರ ತಲೆಗೆ ಹಾಕ್ತಾರೆ. ಇನ್ನು 6ನೇ ಥೀಮ್ ಆಫ್ ಎಕ್ಸೈಲ್ ಅಂಡ್ ಐಸೋಲೇಷನ್, ಗಡೀಪಾರು ಮತ್ತು ಒಂಟಿತನ. ಮೀಡಿಯಾ ಕೊರಿಂಥ್ ನಗರದಲ್ಲಿ ಒಬ್ಬ ಪರಕೀಯಳು. ಇಂದಿನ ಕಾಲದಲ್ಲಿ ಗಂಡನ ವೀಸಾ ಮೇಲೆ ವಿದೇಶಕ್ಕೆ ಹೋಗಿ ಅಲ್ಲಿ ಗಂಡ ಕೈಕೊಟ್ಟಾಗ ಆ ಮಹಿಳೆಗೆ ಆಗುವ ದಿಕ್ಕುತೋಚದ ಪರಿಸ್ಥಿತಿಯನ್ನು ಊಹಿಸಿಕೊಳ್ಳಿ. ಅಯ್ಯೋ, ಅದು ನರಕ. ಮೀಡಿಯಾಳ ಸ್ಥಿತಿ ಅದಕ್ಕಿಂತ ಭೀಕರವಾಗಿತ್ತು. ಈ ಒಂಟಿತನ ಅವಳನ್ನು ಮಾನಸಿಕವಾಗಿ ಮತ್ತಷ್ಟು ಅಪಾಯಕಾರಿಯನ್ನಾಗಿ ಮಾಡುತ್ತೆ. ಹೌದು. ಇನ್ನು 7ನೇ ಹಾಗೂ ಕೊನೆಯ ಥೀಮ್ ಆಫ್ ಪ್ರೈಡ್, ಅಂದ್ರೆ ಹ್ಯೂಬ್ರಿಸ್, ಅಹಂಕಾರ. ಗ್ರೀಕ್ ನಾಟಕಗಳಲ್ಲಿ ಈ ಹ್ಯೂಬ್ರಿಸ್ ಪಾತ್ರಗಳ ಪತನಕ್ಕೆ ಮುಖ್ಯ ಕಾರಣ. ರೈಟ್. ಜೇಸನ್ಗೆ ತಾನು ಪುರುಷ, ತಾನು ಏನು ಮಾಡಿದರೂ ಸಮಾಜ ಒಪ್ಕೊಳ್ಳುತ್ತೆ ಅನ್ನೋ ಅಹಂಕಾರ ಇದ್ರೆ, ಮೀಡಿಯಾಳಿಗೆ ನನಗಾದ ಅವಮಾನವನ್ನ ಕ್ಷಮಿಸಲು ಸಾಧ್ಯವೇ ಇಲ್ಲ, ನನ್ನ ಶತ್ರುಗಳು ನನ್ನನ್ನು ನೋಡಿ ನಗುವುದನ್ನು ನಾನು ಸಹಿಸುವುದಿಲ್ಲ ಅನ್ನೋ ಪ್ರತಿಷ್ಠೆ ಇತ್ತು. ಇಬ್ಬರ ಈ ಹಠವೇ ಇಬ್ಬರ ವಿನಾಶಕ್ಕೂ ಕಾರಣವಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ಈಗ ಈ ಎಲ್ಲ ಥೀಮ್ಗಳು ನಾಟಕದ ಕಥೆಯೊಳಗೆ ಹೇಗೆ ಹಂತ ಹಂತವಾಗಿ ಬೆಳೆಯುತ್ತೆ ಅಂತ ನೋಡೋಣ. ನಾಟಕ ಶುರುವಾಗುವುದು ಪ್ಲೇ 1 ಎಕ್ಸ್ಪೊಸಿಷನ್ ಆ್ಯಂಡ್ ಇಮೋಷನಲ್ ಕ್ರೈಸಿಸ್ ಇಂದ. ಅಂದ್ರೆ ಮೊದಲನೆಯ ಅಂಕ. ನಾಟಕದ ಆರಂಭದಲ್ಲಿ ನರ್ಸ್ ಮೀಡಿಯಾಳ ಶೋಕ, ಅವಳ ನೋವನ್ನು ಪ್ರೇಕ್ಷಕರಿಗೆ ವಿವರಿಸ್ತಾಳೆ. ಅದೇ ಸಮಯದಲ್ಲಿ ರಾಜ ಕ್ರಿಯಾನ್ ಅವಳಿಗೆ ಮತ್ತು ಅವಳ ಮಕ್ಕಳಿಗೆ ತಕ್ಷಣ ದೇಶ ಬಿಟ್ಟು ಹೋಗುವಂತೆ ಗಡೀಪಾರು ಶಿಕ್ಷೆ ನೀಡುತ್ತಾನೆ. ಇದು ಅವಳಿಗೆ ದೊಡ್ಡ ಶಾಕ್. ಹೌದು. ಆದ್ರೆ ಮೀಡಿಯಾ ಅತ್ತು ಬೇಡಿಕೊಂಡು ಕೇವಲ 1 ದಿನದ ಕಾಲಾವಕಾಶವನ್ನು ಕೇಳಿ ಪಡಿತಾಳೆ. ನಮ್ಮ ವೀಕ್ಷಕರು ಇಲ್ಲಿ ಗಮನಿಸಲೇಬೇಕಾದ ಅಂಶವೆಂದರೆ, ಕ್ರಿಯಾನ್ ತೋರಿದ ಈ 1 ದಿನದ ಕನಿಕರವೇ ಇಡೀ ನಾಟಕದ ಅತಿದೊಡ್ಡ ಟರ್ನಿಂಗ್ ಪಾಯಿಂಟ್. ಅದೇ ಇದೇ ಅವಳ ನೋವನ್ನು ಸೇಡಿನ ಯೋಜನೆಯಾಗಿ ಬದಲಾಯಿಸುವ ಕ್ಷಣ. ಹೌದು. ರಾಜಕೀಯದಲ್ಲಿ ಕನಿಕರ ತೋರಿಸೋದು ಕೆಲವೊಮ್ಮೆ ಎಷ್ಟು ಅಪಾಯಕಾರಿ ಅನ್ನೋದನ್ನ ಕ್ರಿಯಾನ್ ಪಾತ್ರ ತೋರಿಸುತ್ತೆ. ನಂತರ ಬರುವುದು 2ನೇ ಅಂಕ, ಪ್ಲೇ 2 ರೈಸಿಂಗ್ ಕಾನ್ಫ್ಲಿಕ್ಟ್ ಆ್ಯಂಡ್ ಮಾರಲ್ ಡಿಬೇಟ್. ಇಲ್ಲಿ ಜೇಸನ್ ಮತ್ತು ಮೀಡಿಯಾ ಮುಖಾಮುಖಿಯಾಗ್ತಾರೆ. ಜೇಸನ್ ತನ್ನ ದ್ರೋಹವನ್ನು ಬಹಳ ತಣ್ಣನೆಯ ಲಾಜಿಕ್ನಿಂದ ಸಮರ್ಥಿಸ್ಕೊಳ್ತಾನೆ. ಏನ್ ಲಾಜಿಕ್ ಅದು? ನಾನು ರಾಜಕುಮಾರಿಯನ್ನ ಮದುವೆಯಾಗಿದ್ದು ನಮ್ಮ ಒಳಿತಿಗಾಗಿ, ಆ ಮೂಲಕ ನಮ್ಮ ಮಕ್ಕಳಿಗೆ ರಾಯಲ್ ಸ್ಟೇಟಸ್ ಸಿಗುತ್ತೆ ಅಂತ ವಾದಿಸ್ತಾನೆ. ಬಟ್ ವೇಟ್, ಲೆಟ್ಸ್ ಪ್ಲೇ ಡೆವಿಲ್ಸ್ ಅಡ್ವೊಕೇಟ್ ಹಿಯರ್. ಜೇಸನ್ ಹೇಳ್ತಿರೋದ್ರಲ್ಲಿ ಒಂದು ಪ್ರಾಕ್ಟಿಕಲ್ ಪಾಯಿಂಟ್ ಇದೆ ಅಲ್ವಾ? ಹೇಗೆ? ಅಂದ್ರೆ ಒಂದು ಪರಕೀಯ ದೇಶದಲ್ಲಿ ಯಾವುದೇ ಭದ್ರತೆ ಇಲ್ಲದಾಗ ರಾಜಕುಮಾರಿಯನ್ನ ಮದುವೆಯಾಗಿ ತನ್ನ ಕುಟುಂಬಕ್ಕೆ ಭದ್ರತೆ ಒದಗಿಸುವುದು ಅವನ ಉದ್ದೇಶವಾಗಿತ್ತೇನೋ? ಮೀಡಿಯಾ ಅದನ್ನ ಅರ್ಥ ಮಾಡಿಕೊಳ್ಳದೆ ಓವರ್ ರಿಯಾಕ್ಟ್ ಮಾಡಿದ್ಲಾ? ದಟ್ಸ್ ಅ ಫ್ಯಾಸಿನೇಟಿಂಗ್ ಕ್ವೆಶ್ಚನ್. ಮೇಲ್ನೋಟಕ್ಕೆ ಜೇಸನ್ ವಾದ ಪ್ರಾಕ್ಟಿಕಲ್ ಅನ್ಸ್ಬಹುದು, ಆದರೆ ಮೀಡಿಯಾ ಅವನ ಬೂಟಾಟಿಕೆಯನ್ನ ಸಂಪೂರ್ಣವಾದೇ ಬಯಲು ಮಾಡ್ತಾಳೆ. ಲೈಕ್ ಹೇಗೆ? ಅವಳ ಪ್ರಶ್ನೆ ನೇರವಾಗಿರುತ್ತದೆ. ನಿನ್ನ ಉದ್ದೇಶ ಅಷ್ಟು ಒಳ್ಳೆಯದಾಗಿದ್ರೆ ನನ್ನ ಹತ್ತಿರ ಮೊದಲು ಯಾಕೆ ಚರ್ಚೆ ಮಾಡಲಿಲ್ಲ? ಕದ್ದು ಮುಚ್ಚಿ ಯಾಕೆ ಮದುವೆಯಾದೆ ಅಂತ ಕೇಳ್ತಾಳೆ. ಓ ರೈಟ್. ಜೇಸನ್ನ ಈ ವಾದ ಕೇವಲ ಗ್ಯಾಸ್ಲೈಟಿಂಗ್. ತನ್ನ ಸ್ವಾರ್ಥವನ್ನು ಮುಚ್ಚಿಡಲು ಆತ ಬಳಸಿದ ಪುರುಷ ಪ್ರಧಾನ ಅಹಂಕಾರದ ಲಾಜಿಕ್ ಅದು. ವಿಶೇಷ ಅಂದ್ರೆ ವೇದಿಕೆಯ ಮೇಲಿರುವ ಕೋರಸ್, ಅಂದ್ರೆ ಸ್ಥಳೀಯ ಮಹಿಳೆಯರ ಗುಂಪು ಕೂಡ ಜೇಸನ್ನ ವಾದವನ್ನು ತಿರಸ್ಕರಿಸಿ ಮೀಡಿಯಾಳ ಪರವಾಗಿ ನಿಲ್ಲುತ್ತಾರೆ. ಆಮೇಲೆ ಕಥೆ 3ನೇ ಅಂಕಕ್ಕೆ ಹೋಗುತ್ತೆ. ಪ್ಲೇ 3 ದ ಪ್ಲಾನ್ ಆಫ್ ರಿವೆಂಜ್ ಅಂಡ್ ಇನ್ ಅ ಕಾನ್ಫ್ಲಿಕ್ಟ್. ನಮ್ಮ ವೀಕ್ಷಕರೇ, ಯಾಕಂದ್ರೆ ಆಶ್ರಯ ಸಿಕ್ಕ ಮೇಲೆ ಅವಳಿಗೆ ಭಯ ಇರಲ್ಲ. ಎಕ್ಸಾಕ್ಟ್ಲಿ. ತನಗೆ ಸುರಕ್ಷತೆ ಖಚಿತವಾದ ತಕ್ಷಣ ಮೀಡಿಯಾಳ ತಲೆಯಲ್ಲಿ ಆ ಭೀಕರವಾದ ಪ್ರತಿಕಾರದ ಯೋಜನೆ ಫಿಕ್ಸ್ ಆಗುತ್ತೆ. ಗ್ಲಾಸಿಯನ್ನು ಕೊಲ್ಲುವುದರ ಜೊತೆಗೆ ಜೇಸನ್ಗೆ ಅತ್ಯಂತ ಹೆಚ್ಚು ನೋವು ಕೊಡಲು, ಅವನ ವಂಶವನ್ನೇ ನಿರ್ನಾಮ ಮಾಡಲು ತನ್ನ ಸ್ವಂತ ಮಕ್ಕಳನ್ನೇ ಕೊಲ್ಲುವ ನಿರ್ಧಾರ ಮಾಡ್ತಾಳೆ. ಮೈ ಗಾಡ್. ನಂತರ ಬರುವುದೇ ನಾಟಕದ ಅತ್ಯಂತ ಭೀಕರವಾದ ಘಟ್ಟ, ಪ್ಲೇಯ ಕ್ಲೈಮ್ಯಾಕ್ಸ್, ಎಕ್ಸಿಕ್ಯೂಷನ್ ಆಫ್ ರಿವೆಂಜ್. ಇದು ನಾಟಕದ ಕ್ಲೈಮ್ಯಾಕ್ಸ್. ಮೀಡಿಯಾ ತನ್ನ ಮಕ್ಕಳ ಕೈಯಲ್ಲೇ ಗ್ಲಾಸಿಕೆಯ ವಿಷ ಸವರಿದ ಸುಂದರವಾದ ಉಡುಪು ಮತ್ತು ಕಿರೀಟವನ್ನು ಉಡುಗೊರೆಯಾಗಿ ಕಳಿಸ್ತಾಳೆ.
ಆ ಉಡುಪನ್ನು ತೊಟ್ಟ ತಕ್ಷಣ ಗ್ಲಾಸಿಯಾ ಮೈಗೆ ಬೆಂಕಿ ಹೊತ್ತುಕೊಂಡು ಭೀಕರವಾಗಿ ಸಾಯ್ತಾಳೆ. ವಾವ್, ಎಷ್ಟು ಕ್ರೂರ. ಹೌದು, ಮಗಳನ್ನ ರಕ್ಷಿಸಲು ಹೋದ ಕ್ರಿಯಾನ್ ಕೂಡ ಅದೇ ವಿಷಕ್ಕೆ ಬಲಿಯಾಗ್ತಾನೆ. ಗ್ರೀಕ್ ನಾಟಕಗಳ ನಿಯಮದಂತೆ ಈ ಕೊಲೆಯ ದೃಶ್ಯವನ್ನ ವೇದಿಕೆಯ ಮೇಲೆ ತೋರಿಸೋದಿಲ್ಲ. ಬದಲಿಗೆ ಒಬ್ಬ ಮೆಸೆಂಜರ್ ಓಡಿ ಬಂದು ಕಣ್ಣಿಗೆ ಕಟ್ಟುವಂತೆ ವಿವರಿಸ್ತಾನೆ. ಇದಾದ ನಂತರ ಮೀಡಿಯಾ ನೈತಿಕತೆಯ ಎಲ್ಲಾ ಮಿತಿಗಳನ್ನು ದಾಟಿ ಅಳುತ್ತಿರುವ ತನ್ನ ಸ್ವಂತ ಮಕ್ಕಳನ್ನೇ ಕೊಲ್ತಾಳೆ. ಆ ದೃಶ್ಯವನ್ನ ಊಹಿಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಕೊನೆಯದಾಗಿ 5ನೇ ಅಂಕ, ಪ್ಲೇ ವಿಲ್ ರೆಸಲ್ಯೂಷನ್ ಆ್ಯಂಡ್ ಡಿವೈನ್ ಎಸ್ಕೇಪ್. ನಾಟಕದ ಅಂತ್ಯ. ಜೇಸನ್ ತನ್ನ ಹೊಸ ಹೆಂಡ್ತಿ, ಅವಳ ತಂದೆ ಮತ್ತು ತನ್ನ ಮಕ್ಕಳನ್ನ ಕಳ್ಕೊಂಡು ಸಂಪೂರ್ಣ ಅನಾಥನಾಗಿ ಮೀಡಿಯಾಳನ್ನ ಕೊಲ್ಲಲು ಬರ್ತಾನೆ. ರೈಟ್. ಆದ್ರೆ ಅಲ್ಲಿ ಆಕಾಶದಲ್ಲಿ ಸೂರ್ಯ ದೇವತೆ ಹೀಲಿಯೋಸ್ ಕಳಿಸಿದ ರೆಕ್ಕೆಗಳಿರುವ ಬಂಗಾರದ ರಥದಲ್ಲಿ ಮೀಡಿಯಾ ತನ್ನ ಮಕ್ಕಳ ಶವಗಳೊಂದಿಗೆ ಸುರಕ್ಷಿತವಾಗಿ ಪರಾರಿಯಾಗ್ತಿದ್ದಾಳೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಸಾಹಿತ್ಯದ ತಂತ್ರವೆಂದರೆ ಈ 5ನೇ ಅಂಕದ ಕೊನೆಯಲ್ಲಿ ಬರುವ ಡ್ಯೂಸ್ ಎಕ್ಸ್ ಮಾಕಿನಾ, ಅಂದರೆ ದೈವಿಕ ಹಸ್ತಕ್ಷೇಪ. ದೇವತೆಗಳೇ ಅವಳನ್ನ ಕಾಪಾಡೋದು. ಕೊಂದರೂ ಅವಳಿಗೆ ಯಾವುದೇ ಶಿಕ್ಷೆಯಾಗೋದಿಲ್ಲ. ಬದಲಿಗೆ ದೇವತೆಗಳೇ ಅವಳ ರಕ್ಷಣೆಗೆ ಬರ್ತಾರೆ. ಇದು ಅಂದಿನ ಸಾಂಪ್ರದಾಯಿಕ ನ್ಯಾಯದ ಪರಿಕಲ್ಪನೆಗಳನ್ನೇ ಬುಡುಮೇಲು ಮಾಡಿತು. ಹೌದಲ್ವಾ? ನ್ಯಾಯ ಎಂದ್ರೆ ಏನು, ಪಾಪಪುಣ್ಯಗಳ ಲೆಕ್ಕಾಚಾರ ಏನು ಎಂಬ ಗೊಂದಲದಲ್ಲಿಯೇ ಯುರಿಪಿಡೀಸ್ ನಾಟಕ ಮುಗಿಸ್ತಾರೆ. ಖಂಡಿತ. ಈಗ ಈ ಕಥೆಯಲ್ಲಿ ಬರುವ ಪ್ರತಿಯೊಂದು ಪಾತ್ರಗಳ ಒಳನೋಟವನ್ನು ನೋಡೋಣ. ಪರೀಕ್ಷೆಯಲ್ಲಿ ಪಾತ್ರಗಳ ವಿಶ್ಲೇಷಣೆ ಅತಿ ಮುಖ್ಯವಾದ ಭಾಗ. ಲೆಟ್ಸ್ ಮೂವ್ ಟು ಕ್ಯಾರೆಕ್ಟರ್ ಅನಾಲಿಸಿಸ್. ಓಕೆ. ನಮ್ಮ ಪಟ್ಟಿಯಲ್ಲಿರುವ ಮೊದಲ ಮತ್ತು ಪ್ರಮುಖ ಪಾತ್ರ ಮಿಡಿಯಾ, ದ ಮೇನ್ ಕ್ಯಾರೆಕ್ಟರ್. ಹೌದು, ಮಿಡಿಯಾಳ ಪಾತ್ರ ಸಾಹಿತ್ಯ ಪ್ರಪಂಚದ ಅತ್ಯಂತ ಸಂಕೀರ್ಣವಾದ ಆಂಟಿ ಹೀರೋಗಳಲ್ಲಿ ಒಂದು. ಆಕೆ ಅಸಾಧಾರಣ ಬುದ್ಧಿವಂತೆ, ತೀವ್ರ ಭಾವನಾತ್ಮಕ ಮತ್ತು ಅಷ್ಟೇ ಅಪಾಯಕಾರಿ. ಮಾತೃವಾತ್ಸಲ್ಯ ಮತ್ತು ಪ್ರತೀಕಾರದ ನಡುವೆ ಒದ್ದಾಡುವ ಪಾತ್ರ ಅವಳದ್ದು. ಪುರುಷಪ್ರಧಾನ ಸಮಾಜದಲ್ಲಿ ಮಹಿಳೆಯನ್ನು ತುಳಿದಾಗ ಆಕೆ ಸಿಡಿದೆದ್ದರೆ ಎಂಥ ವಿನಾಶವಾಗುತ್ತೆ ಅನ್ನೋದಕ್ಕೆ ಆಕೆ ಒಂದು ಭಯಾನಕ ಉದಾಹರಣೆ. 2ನೇ ಪಾತ್ರ ಜೇಸನ್. ಜೇಸನ್ ಒಬ್ಬ ಮಹತ್ವಾಕಾಂಕ್ಷಿ ಮತ್ತು ಸಂಪೂರ್ಣ ಸ್ವಾರ್ಥಿ. ಈತ ಪುರುಷಪ್ರಧಾನ ಸಮಾಜದ ಅಹಂಕಾರದ ಪ್ರತೀಕ. ರೈಟ್. ಭಾವನಾತ್ಮಕ ನಿಷ್ಠೆಗಿಂತ ಸಾಮಾಜಿಕ ಅಂತಸ್ತಿಗೆ ಹೆಚ್ಚು ಬೆಲೆ ಕೊಡುವನು. ತಾನು ಮಾಡಿದ್ದೇ ಸರಿ, ತಾನು ಹೆಂಡ್ತಿಯನ್ನು ಬಿಟ್ರೂ ಅವಳು ನನ್ನನ್ನೇ ನಂಬಿಕೊಂಡಿರಬೇಕು ಅಂತ ವಾದಿಸುವ ಅವನ ಆ ತಣ್ಣನೆ ಲಾಜಿಕ್ ಕೊನೆಗೆ ಅವನನ್ನೇ ನಾಶ ಮಾಡುತ್ತೆ. ಕಥೆಯ ಕೊನೆಯಲ್ಲಿ ಎಲ್ಲವನ್ನೂ ಕಳ್ಕೊಂಡು ಮಣ್ಣಲ್ಲಿ ಮಣ್ಣಾಗುವ ದುರಂತ ನಾಯಕ ಅವನು. ಸೊ ವಾಟ್ ಡಸ್ ದಿಸ್ ಆಲ್ ಮೀನ್? ನನಗಿಲ್ಲೊಂದು ಪ್ರಶ್ನೆ ಕಾಡ್ತಾ ಇದೆ. ಹೇಳಿ. ಜೇಸನ್ ಅಷ್ಟು ಪ್ರಾಯೋಗಿಕವಾಗಿ ಯೋಚಿಸುವನು, ತನ್ನ ಲಾಭದ ಬಗ್ಗೆ ಅಷ್ಟು ಲೆಕ್ಕಾಚಾರ ಹಾಕುವವನು. ಮೀಡಿಯಾ ಅಂತವಳು, ಅವಳು ತನಗಾಗಿ ಏನೆಲ್ಲ ಮಾಡಿದಾಳೆ ಅನ್ನೋದು ಗೊತ್ತಿದ್ರೂ ಅವಳ ಸೇಡಿನ ತೀವ್ರತೆಯನ್ನ ಅವನು ಹೇಗಿಷ್ಟು ಕಡಿಮೆ ಅಂದಾಜು ಮಾಡ್ದ? ದಟ್ಸ್ ಅ ಬ್ರಿಲಿಯಂಟ್ ಕ್ವೆಶ್ಚನ್. ಇದಕ್ಕೆ ಮುಖ್ಯ ಕಾರಣವೇ ಆ ಪುರುಷ ಪ್ರಧಾನ ಅಹಂಕಾರ. ಆ ಕಾಲದ ಸಮಾಜದಲ್ಲಿ ಮಹಿಳೆಯರನ್ನು ಕೇವಲ ಅವಲಂಬಿತರು, ದುರ್ಬಲರು ಅಂತಲೇ ನಂಬಲಾಗಿತ್ತು. ಜೇಸನ್ ಕೂಡ ಅದೇ ಗುಂಗಿನಲ್ಲಿದ್ದ. ಅವಳೊಬ್ಬ ಹೆಂಗಸು, ನಾನ್ ಬಿಟ್ರೆ ಎಲ್ಲಿಗೆ ಹೋಗ್ತಾಳೆ, ಅವಳಿಂದೇನು ಮಾಡಲು ಸಾಧ್ಯವಿಲ್ಲ ಅನ್ನೋ ಗರ್ವ ಒಂದಾಗಿತ್ತು. ಆ ಗರ್ವವೇ ಅವನ ಕಣ್ಣು ಮರೆಸಿ ಮೀಡಿಯಾಳ ರೋಷ ಮತ್ತು ಅವಳ ಅಪಾರ ಬುದ್ಧಿವಂತಿಕೆಯನ್ನ ಗ್ರಹಿಸಲು ಸಾಧ್ಯವಾಗದಂತೆ ಮಾಡ್ತು. ವಾವ್, ದಟ್ ಮೇಕ್ಸ್ ಪರ್ಫೆಕ್ಟ್ ಸೆನ್ಸ್. ಇನ್ನುಳಿದ ಪಾತ್ರಗಳನ್ನು ನೋಡೋದಾದ್ರೆ 3ನೇ ಪಾತ್ರ ಕ್ರಿಯಾನ್. ಕೊರಿಂತ್ ರಾಜ ಕ್ರಿಯಾನ್. ಹೌದು, ಅಧಿಕಾರ ಮತ್ತು ಭಯದ ಸಂಕೇತ. ಆತನಿಗೆ ಮೀಡಿಯಾಳ ಬುದ್ಧಿವಂತಿಕೆಯ ಬಗ್ಗೆ ಭಯವಿತ್ತು. ಆದರೆ ಆತ ಕರುಣೆ ತೋರಿ 1 ದಿನದ ಕಾಲಾವಕಾಶ ಕೊಟ್ಟದ್ದೇ ಅವನ ಸಾವಿಗೆ ಮುಳುವಾಗುತ್ತೆ. ಅಧಿಕಾರವಿದ್ರೂ ಇಮೋಷನಲ್ ಬ್ಲ್ಯಾಕ್ಮೇಲ್ ಮುಂದೆ ಅದು ಹೇಗೆ ಸೋಲುತ್ತೆ ಅನ್ನೋದಕ್ಕೆ ಕ್ರಿಯಾನ್ ಉದಾಹರಣೆ. 4ನೇ ಪಾತ್ರ ಗ್ಲಾಸ್. ಕ್ರಿಯೂಸಾ, ಜೇಸನ್ನ ಹೊಸ ಹೆಂಡತಿ. ರೈಟ್. ಈಕೆ ಕೇವಲ ಒಂದು ವಸ್ತು ಅಥವಾ ಆಸ್ತಿಯಂತೆ ನಾಟಕದಲ್ಲಿ ಬರ್ತಾಳೆ. ಮುಗ್ಧತೆ ಮತ್ತು ರಾಜಮನೆತನದ ಸವಲತ್ತುಗಳ ಪ್ರತೀಕ. ಇತರರ ಮಹತ್ವಾಕಾಂಕ್ಷೆ ಮತ್ತು ಸೇಡಿನ ಜ್ವಾಲೆಗೆ ಬಲಿಯಾಗುವ ಅಮಾಯಕ ಜೀವ ಈಕೆ. 5ನೇ ಪಾತ್ರ ಈಜಿಯಸ್. ಅಥೆನ್ಸ್ನ ರಾಜ ಏಜಿಯಸ್. ಈತ ನಾಟಕದಲ್ಲಿ ನ್ಯಾಯ ಮತ್ತು ಆಶ್ರಯದ ಸಂಕೇತ. ನಾಟಕದಲ್ಲಿ ಸ್ವಲ್ಪ ಹೊತ್ತೆ ಬಂದರೂ ಕಥೆಯ ದಿಕ್ಕನ್ನೇ ಬದಲಾಯಿಸುವ ಪ್ರಮುಖ ಕೊಂಡಿ ಇವನು. ಆತನ ಭರವಸೆಯೇ ಮೀಡಿಯಾಳಿಗೆ ತನ್ನ ಭೀಕರ ಯೋಜನೆಯನ್ನು ಕಾರ್ಯಗತಗೊಳಿಸಲು ಧೈರ್ಯ ಕೊಡುತ್ತೆ. ಇನ್ನುಳಿದಂತೆ ಗ್ರೀಕ್ ನಾಟಕಗಳ ರಚನೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವ 3 ಪಾತ್ರಗಳು. 6ನೆಯ ಪಾತ್ರ ದ ನರ್ಸ್. ರೈಟ್. ನಾಟಕದ ಆರಂಭಿಕ ಧ್ವನಿಯೇ ಈ ನರ್ಸ್.
ಅವಳು ಸಾಮಾನ್ಯ ಮನುಷ್ಯರ ನೈತಿಕತೆ, ಸಹಾನುಭೂತಿ ಮತ್ತು ಮುಂಬರುವ ದುರಂತದ ಮುನ್ಸೂಚನೆಯನ್ನು ನೀಡುವವಳು. ಅವಳ ಮೂಲಕವೇ ಪ್ರೇಕ್ಷಕರಿಗೆ ಕಥೆಯ ಹಿನ್ನೆಲೆ ಅರ್ಥವಾಗುತ್ತೆ. ಎಕ್ಸಾಕ್ಟ್ಲಿ. 7ನೇ ಗುಂಪು ದುಚೋರಸ್ ಕೊರಂಥಿಯನ್ ವಿಮೆನ್. ಹ್ಮ್ ಇವರು ಕೊರಿಂತ್ ಮಹಿಳೆಯರ ಪ್ರತಿನಿಧಿಗಳು. ಹ್ಮ್ ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಪಾಡೇನು ಅನ್ನೋದನ್ನ ಇವರು ಪ್ರತಿನಿಧಿಸ್ತಾರೆ. ಇವರಿಗೆ ಮೀಡಿಯಾಳ ಬಗ್ಗೆ ಸಹಾನುಭೂತಿ ಇದ್ರೂ ಅವಳು ಮಕ್ಕಳನ್ನ ಕೊಲ್ಲಲು ಹೋದಾಗ ಆ ಕ್ರೌರ್ಯವನ್ನ ನೋಡಿ ಬೆಚ್ಚಿ ಬೀಳ್ತಾರೆ. ಮತ್ತು ಕೊನೆಯ ಪಾತ್ರ ದ ಮೆಸೆಂಜರ್. ಹ್ಮ್ ಮೆಸೆಂಜರ್ ಅಂದ್ರೆ ಸಂದೇಶವಾಹಕ. ಗ್ರೀಕ್ ನಾಟಕಗಳಲ್ಲಿ ವೇದಿಕೆಯ ಮೇಲೆ ಕೊಲೆ, ರಕ್ತಪಾತಗಳನ್ನು ತೋರಿಸುವಂತಿರಲಿಲ್ಲ. ಆದ್ದರಿಂದ ವೇದಿಕೆಯ ಹಿಂದೆ ನಡೆಯುವ ಗ್ಲಾಸಿ ಮತ್ತು ಕ್ರಿಯಾನ್ನ ಭೀಕರ ಸಾವುಗಳನ್ನು ಪ್ರೇಕ್ಷಕರಿಗೆ ಕಣ್ಣಿಗೆ ಕಟ್ಟುವಂತೆ ವಿವರಿಸುವ ವಸ್ತುನಿಷ್ಠ ಧ್ವನಿಯಾಗಿ ಈತ ಕೆಲಸ ಮಾಡ್ತಾನೆ. ಹೌದು. ನಾವು ಈ ಅದ್ಭುತವಾದ ಡೀಪ್ ಡೈವ್ನ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಕೊನೆಯ ಹೆಡ್ಲೈನ್, ಕನ್ಕ್ಲೂಷನ್, ಫೈನಲ್ ಥಾಟ್ಸ್. ಹೌದು, ನಮ್ಮ ವೀಕ್ಷಕರು, ವಿಶೇಷವಾಗಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು, ಇದೊಂದು ಕೇವಲ ಸೇಡಿನ ಕಥೆ ಅಂತ ಬರಿಬಾರ್ದು. ಬದಲಿಗೆ ಇದೊಂದು ಮಾನವನ ಭಾವನೆಗಳು, ದ್ರೋಹ ಮತ್ತು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಪಾಡಿನ ಬಗೆಗಿನ ಆಳವಾದ ಅಧ್ಯಯನವಾಗಿದೆ. ಯೂರಿಪಿಡೀಸ್ ಇಲ್ಲಿ ಮೀಡಿಯಾಳನ್ನು ಕೇವಲ ಸಂತ್ರಸ್ತೆಯಾಗಿ ಅಥವಾ ಕೇವಲ ವಿಲನ್ ಆಗಿ ತೋರಿಸಿಲ್ಲ. ಅವಳ ಮೂಲಕ ಒಂದು ದೊಡ್ಡ ನೈತಿಕ ಗೊಂದಲವನ್ನು ಸೃಷ್ಟಿಸಿದ್ದಾರೆ. ಖಂಡಿತ. ಈ ನಾಟಕವು ಯಾವುದೇ ಸ್ಪಷ್ಟ ನೈತಿಕ ತೀರ್ಪನ್ನು ನೀಡದೆ ವೀಕ್ಷಕರಿಗೆ ಆತಂಕ ಮತ್ತು ಅಸಂಖ್ಯಾತ ಪ್ರಶ್ನೆಗಳನ್ನು ಬಿಟ್ಟು ಹೋಗುತ್ತೆ. ಇದನ್ನೇ ನಿಮ್ಮ ಉತ್ತರಗಳಲ್ಲಿ ಹೈಲೈಟ್ ಮಾಡಬೇಕು. ಹೌದು. ಮುಗಿಸುವ ಮುನ್ನ ನಮ್ಮ ವೀಕ್ಷಕರಲ್ಲಿ ಒಂದು ಸಣ್ಣ ವಿನಂತಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಮೀಡಿಯಾಳ ಸೇಡಿನ ಬಗ್ಗೆ ಅಥವಾ ದೈವಿಕ ನ್ಯಾಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ. ಹೌದು, ಕಮೆಂಟ್ ಮಾಡಿ. ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೊಂದು ಅದ್ಭುತವಾದ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೀಪ್ ಲರ್ನಿಂಗ್. ವೀಕ್ಷಕರಿಗೆ ಧನ್ಯವಾದಗಳು. Hello Karnataka viewers, I'm Euripides. This is my play, Medea. Please subscribe for more literature videos. Comment your topic. Jai RCB.